ಹಲೋ ಎವ್ರಿವನ್, ವೆಲ್ಕಮ್ ಟು SSLC ಆ್ಯಂಡ್ PUC ನಾಲೆಜ್ ಹಬ್. ಇವತ್ತಿನ ವಿಡಿಯೋ 10th ವಿದ್ಯಾರ್ಥಿಗಳಿಗಾಗಿ ಒಂದು ಇಂಪಾರ್ಟೆಂಟ್ ಆದಂಥ ನ್ಯೂಸ್ ಈಗ ಬಂದಿದೆ. ಪರ್ಟಿಕ್ಯುಲರ್ಲಿ CBSE ಬೋರ್ಡ್ ದಿಂದ ಇಲ್ಲಿ ನೋಡ್ಬೋದು 10th ತರಗತಿಯ ಮೊದಲ ಪರೀಕ್ಷೆ ಕಡ್ಡಾಯವಾಗಿ ನೀವು ಬರಿಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ 3 ಅಟೆಂಪ್ಟನ್ನು ಕೊಟ್ಟಿದ್ದಾರೆ, ಫಸ್ಟ್, ಸೆಕೆಂಡ್, ಥರ್ಡ್. ನೀವು ಡೈರೆಕ್ಟ್ಲಿ ನಾನು ಸೆಕೆಂಡ್ ಅಟೆಂಪ್ಟನ್ನು ಟ್ರೈ ಮಾಡ್ತೀನಿ ಅಥವಾ ಥರ್ಡ್ ಮಾಡ್ತೀನಿ ಸಾಧ್ಯ ಇಲ್ಲ. ಫಸ್ಟ್ ಅಟೆಂಪ್ಟ್ ನೀವು ಟ್ರಯಲ್ ಮಾಡಲೇಬೇಕು. ಮೊದಲನೇ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಬರೆಯಲೇಬೇಕು. ಇಲ್ಲವಾದಲ್ಲಿ ಎರಡನೇ ಪರೀಕ್ಷೆಗೆ ಅವಕಾಶವಿಲ್ಲ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE ಸೋಮವಾರ ಸ್ಪಷ್ಟನೆಯನ್ನು ನೀಡಿದೆ. ಹೌದಾ, ಮೊದಲನೇ ಪರೀಕ್ಷೆ ಬರೆಯದ ವಿದ್ಯಾರ್ಥಿಗಳಿಗೆ ಎರಡನೇ ಪರೀಕ್ಷೆ ಬರೆಯಲು ಅವಕಾಶ ನೀಡಬಹುದು ಎನ್ನುವ ಬಗ್ಗೆ ಸ್ಪಷ್ಟನೆಯನ್ನು ಕೇಳಿದಾಗ ಅವರು 10ನೇ ತರಗತಿ ವಿದ್ಯಾರ್ಥಿಗಳಿಗೆ 2 ಪಬ್ಲಿಕ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕೆಲವು ಗೊಂದಲಗಳಿವೆ. ಆ ಗೊಂದಲಗಳ ನಿವಾರಣೆಗಾಗಿ ಅವರು ಏನು ಮಾಡಬೇಕು, ಕಂಪಲ್ಸರಿಯಾಗಿ 1ನೇ ಅಟೆಂಪ್ಟನ್ನು ಬರೀಲೇಬೇಕಾಗ್ತದೆ. ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಮತ್ತು ಭಾಷಾ ವಿಷಯಗಳಲ್ಲಿ ಯಾವುದಾದ್ರೂ 3 ವಿಷಯಗಳಿಗೆ ಮಾತ್ರ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು 2ನೇ ಪರೀಕ್ಷೆ ಬರೀಬಹುದು. ಅಂಡರ್ಸ್ಟ್ಯಾಂಡ್ ಆಗ್ತೈತೆ? ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಮತ್ತು ಭಾಷಾ ವಿಷಯಗಳಲ್ಲಿ ಯಾವುದಾದರೂ 3 ವಿಷಯಗಳಿಗೆ ಮಾತ್ರ ಅಂಕಗಳನ್ನು ನೀವು ಹೆಚ್ಚಿಗೆ ಮಾಡ್ಕೋಬೇಕಾದ್ರೆ ಮಾತ್ರ 2ನೇ ಪರೀಕ್ಷೆ ಬರೀಬೇಕು. ಗೊತ್ತಾಯ್ತಾ? ಒಂದು ವೇಳೆ ಮೊದಲನೇ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಅನುತ್ತೀರ್ಣರಾದರೆ, ಫೇಲ್ ಆದರೆ, 2ನೇ ಪರೀಕ್ಷೆ ವೇಳೆ ಅನುತ್ತೀರ್ಣ ವಿಭಾಗದಲ್ಲಿ ಮತ್ತೊಮ್ಮೆ ಪರೀಕ್ಷೆಯನ್ನು ಅಲ್ಲಿ ಬರೆಯಲು ಅವಕಾಶ ಇರ್ತದೆ. ಅಲ್ಲಿ ಫ್ರೆಷರ್ ಆಗಿ ಬರೆಯೋಂಗಿಲ್ಲ, ನೀವು ಅನುತ್ತೀರ್ಣ ವಿಭಾಗದಲ್ಲಿ ಬರಿತೀರಿ. ಅಂಡರ್ಸ್ಟ್ಯಾಂಡ್ ಆಯಿತಾ? ನೆಕ್ಸ್ಟ್ ಅವ್ರೇನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, 3 ಅಥವಾ ಅದಕ್ಕಿಂತ ಹೆಚ್ಚಿನ ವಿಷಯಗಳನ್ನ ಮೊದಲನೇ ಪರೀಕ್ಷೆಯಲ್ಲಿ ಬರೆಯದಿದ್ದರೆ ಅಂಥ ವಿದ್ಯಾರ್ಥಿ 2ನೇ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶವಿಲ್ಲ. ಇಂಥವನ್ನ ಪುನರಾವರ್ತಿತ ಅಭ್ಯರ್ಥಿ, ರಿಪೀಟೆಡ್ ಕ್ಯಾಂಡಿಡೇಟ್ ಅಂತ ಹೇಳಿ ಅದ್ರೇನು ಮಾಡ್ತೀವಿ ಬೇರೆ ಏನೋ ವಿಭಾಗದಲ್ಲಿ ಎಕ್ಸಾಮನ್ನು ಫ್ರೆಷರ್ ಅಂತ ಹೇಳಾಗಿಲ್ಲ, ರಿಪೀಟೆಡ್ ಅಂತ ಹೇಳ್ತಾರೆ. ಇಲ್ಲಿ ವಿದ್ಯಾರ್ಥಿಯು ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ನಡೆಯುವ ಮೊದಲೇ ಪರೀಕ್ಷೆ ಬರೆಯುವ. ನೋಡಿ, ಯಾರು ಫಸ್ಟ್ ಅಟೆಂಪ್ಟನ್ನು ನೀವು ಬರೆಯೋಂಗಿಲ್ಲ ಅವರು ಮುಂದಿನ ವರ್ಷ ಮತ್ತು ಅದೇ ಫಸ್ಟ್ ಅಟೆಂಪ್ಟ್ನಲ್ಲಿನ ಬರೀಬೇಕು. ಗೊತ್ತಾಯ್ತಾ? ಮೊದಲನೆಯದು ಅಂತಿಮ ಪರೀಕ್ಷೆಯಾಗಿರಲಿದ್ದು, ಎರಡನೆಯದು ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶ. ನೋಡಿ, ಫಸ್ಟ್ ಅಟೆಂಪ್ಟ್ ಈಸ್ ಪಾಸ್ ಆಗಬೇಕಾದ್ರೆ ನೀವು ಫಸ್ಟ್ ಅಟೆಂಪ್ಟ್ ಮಾಡಲೇಬೇಕು. ಸೆಕೆಂಡ್ ಅಟೆಂಪ್ಟ್ ಫಾರ್ ಟು ಇನ್ಕ್ರೀಸ್ ಮಾರ್ಕ್ಸ್ ಇನ್ಕ್ರೀಸ್ ಮಾಡಲಿಕ್ಕೆ ಅಷ್ಟೇ ಮಾತ್ರ ಇದೆ. ಅವಕಾಶ ಇರೋ ಮತ್ತೊಂದು ಪರೀಕ್ಷೆ ಆಗಿರಲಿದೆ. ಮಂಗಳವಾರದಿಂದ 10ನೇ ಮತ್ತು 12ನೇ ಮೊದಲನೇ ಪರೀಕ್ಷೆ ಆರಂಭವಾಗಿದ್ದಿದೆ. ಶಿಕ್ಷಣ ನೀತಿ 2020ರಲ್ಲಿ ಪರೀಕ್ಷಾ ಪದ್ಧತಿಯನ್ನು ಬದಲಾವಣೆ ಮಾಡಲಾಗಿತ್ತು. ಇದಿಷ್ಟು 10ನೇ ವಿದ್ಯಾರ್ಥಿಗಳಿಗೆ CBSE ಬೋರ್ಡದಿಂದ ಬಂದಿರುವಂಥ ಸ್ಪಷ್ಟನೆ. ಐ ಹೋಪ್ ವಿಡಿಯೋ ಇದ್ದಿದ್ದು ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಸೋ ಮಚ್.